ಸರ್ ಲೋಡು ಅಂತೂ ನಮಗೆ 2 ಡೇಸ್ಗೆ ಒಂದು ಲೋಡ್ ಬರ್ತಾ ಇದೆ. ಲೋಡ್ ಇದ್ದರೆ ನಾವು ಕಸ್ಟಮರ್ ಕೊಡೋಕ್ಕೋಸ್ಕರನೇ ನಾವು ಇರೋದು. ಸರ್ ಇವಾಗ ಸಿಪ್ಪಲ್ಲಿ ಆಲ್ರೆಡಿ ಇಂಡಿಯನ್ ಆಯಿಲ್ ಕಡೆಯಿಂದ ಮೋದಿ ಕಡೆಯಿಂದನೂ ಸಿಲಿಂಡ್ರ್ ಬರ್ತಾ ಇದೆ. ಅಲ್ಲಿಂದ ಬರೋಕ್ಕೆ ಇಲ್ಲಿ 1 ವೀಕು 10 ಡೇಸ್ ಆಗುತ್ತೆ. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸಂಡೇ ಆದರೂ ನೈಟ್ ಆದ್ರೂ ನಾವು ಸಪ್ಲೈ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇವಾಗ ನರೇಂದ್ರ ಮೋದಿ ಅವ್ರ ಜಾಗದಲ್ಲಿ ಬೇರೆ ಯಾರಾದಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ಏನಾಗ್ಬೋದು? ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಿಜ ಅದೇ ಪ್ರಾಮಿಸ್ ಅದೇ. ನಾವು ಪಕ್ಷದ ಬಗ್ಗೆ ಅಲ್ಲ, ನಾವು ಬಂದು ಸೇಫ್ ಆಗಿರೋದಕ್ಕಿಂತ ಸಿಲಿಂಡ್ರ್ ಬಗ್ಗೆ ಅಂತ ನಾವು ಮಾತಾಡ್ತಿಲ್ಲ. ಸೇಫ್ ಆಗಿದ್ದೀವಿ ಅಂದರೆ ಅವ್ರಿಗೋಸ್ಕರನೇ ಇದ್ದೀವಿ. ಸರ್ ಇವಾಗ ಗ್ಯಾಸ್ ತುಂಬ ಕಡೆ ಪ್ರಾಬ್ಲಮ್ ಆಗ್ತಾಯಿದೆ ಅಥವಾ ಜನರಿಗೆ ಗೊಂದಲ ಇದೆ, ಗ್ಯಾಸ್ ಸಪ್ಲೈ ಆಗ್ತಾ ಇದೆ ಇಲ್ಲೋ ಅಂತ ಹೇಳಿ. ಒಟ್ಟಾರೆ ಎಲ್ಲರೂ ಬಂದು ನೋಡ್ತಾ ಇದ್ದೀರಿ, ತುಂಬ ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. ಏನು ಸರ್ ಇದು ಯಾವ ರೀತಿ ಇದೆ ಪರಿಸ್ಥಿತಿ? ಸರ್ ಲೋಡು ಅಂತೂ ನಮಗೆ 2 ಡೇಸ್ಗೆ ಒಂದು ಲೋಡ್ ಬರ್ತಾ ಇದೆ. ಲೋಡ್ ಇದ್ದರೆ ನಾವು ಕಸ್ಟಮರ್ ಕೊಡೋಕ್ಕೋಸ್ಕರನೇ ನಾವು ಇರೋದು. ಕಸ್ಟಮರ್ ತುಂಬ ಕಷ್ಟಪಡ್ತಾ ಇದ್ದಾರೆ. ನಮಗೆ ದಯವಿಟ್ಟು ನಿಮ್ಮ ಕಡೆಯಿಂದ ಲೋಡ್ ಬರೋಕ್ಕೆ ಏನಾದ್ರು ವ್ಯವಸ್ಥೆ ಇದ್ದರೆ ನಮಗೆ ಕಸ್ಟಮರ್ಗೆ ಅನುಕೂಲ, ನಮಗೂ ಅನುಕೂಲ. ಕಸ್ಟಮರ್ ಕೆಲವರು ಅರ್ಥ ಮಾಡ್ಕೊತಾರೆ, ಕೆಲವರು ಅರ್ಥ ಮಾಡ್ಕೊತಾ ಇಲ್ಲ. ಇವಾಗ ಇಂಡಕ್ಷನ್ ಸ್ಟವ್ ಇಲ್ಲ, ಗ್ಯಾಸು ಇಲ್ಲ ಅಂದರೆ ಕಸ್ಟಮರ್ಗೆ ತೊಂದರೆ ಆಗ್ತಾಯಿದೆ. ನಿಮ್ಮ ಕಡೆಯಿಂದ ಏನಾದ್ರು ಆದರೆ ಇಂಡಿಯನ್ ಆಯಿಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ, ನಮ್ಮ ಗ್ಯಾಸ್ ಬರೋ ಥರ ಮಾಡಿ. ಸರ್ ಇವಾಗ ರೆಗ್ಯುಲರ್ ಹಿಂಗೆ ಇರ್ತಾರೆ ಜನ? ಕ್ರೌಡ್ ಇಲ್ಲ ಸರ್. ಬುಕ್ ಮಾಡಿದ್ರೆ 1 to 2 ಡೇಸಲ್ಲಿ ಸಪ್ಲೈ ಆಗೋದು. ನಮ್ಮ ಮನೆಗೆ ಹೋಮ್ ಡೆಲಿವರಿ ಆಗ್ತಾಯಿತ್ತು. 2 ಡೇಸ್ ಒಂದು 1 ವೀಕಿಂದ ಪ್ರಾಬ್ಲಮ್ ಇದೆ ಸರ್. ಸರಿ ಆಗ್ಬೋದು ಏನಾದರೂ ಐಡಿಯಾ ಇದೆ ಸರ್ ಇವಾಗ ಸಿಪ್ಪಲ್ಲಿ ಆಲ್ರೆಡಿ ಇಂಡಿಯನ್ ಆಯಿಲ್ ಕಡೆಯಿಂದ ಮೋದಿ ಕಡೆಯಿಂದನೂ ಸಿಲಿಂಡ್ರ್ ಬರ್ತಾ ಇದೆ. ಅಲ್ಲಿಂದ ಬರೋಕ್ಕೆ ಇಲ್ಲಿ 1 ವೀಕು 10 ಡೇಸ್ ಆಗುತ್ತೆ. ಒಂದು 10 ಡೇಸ್ ಅಂತ ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಸರ್. ಸದ್ಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲ ಅಂತ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಲೋಡ್ಗಳು ಬರ್ತಾ ಇಲ್ಲ. ಬಂದರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸಂಡೇ ಆದರೂ ನೈಟ್ ಆದ್ರೂ ನಾವು ಸಪ್ಲೈ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸಿಲಿಂಡ್ರ್ ಇಲ್ಲ ಸರ್, ಅದೇ ಪ್ರಾಬ್ಲಮ್. ಜನರಿಗೆ ಏನು ಹೇಳ್ತೀವಿ ಸರ್ ಇಲ್ಲಿ ಬಂದು? ತುಂಬ ನಾವು ಕೂಲಾಗಿರೋರಿಗೆ ಟೆನ್ಷನ್ ಆಗಿ ಬರೋರ್ನಿಗೂ ಸಮಾಧಾನ ಮಾಡಿ ಕಳಿಸ್ತೀವಿ. ಬರುತ್ತೆ ಹೋಗಿ ಅಂತ ಕಳಿಸ್ತೀವಿ. ಅವರು ಟಿ ವಿಯಲ್ಲಿ ಬರುತ್ತೆ, ಪೇಪರಲ್ಲಿ ಸಮಸ್ಯೆ ಇಲ್ಲ ಅಂತವ್ರೆ, ನೀವು ಇಲ್ಲ ಅಂತೀರಾ, ಯಾವುದು ಕರೆಕ್ಟು ಯಾವುದು ಸುಳ್ಳು ಅಂತ. ಎಲ್ಲ ನಿಜನೇ, ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ನಾವು ಕಾಂಪ್ರಮೈಸ್ ಮಾಡಿ ಕಳಿಸ್ತಾ ಇದ್ದೀವಿ ಸರ್. ಇವಾಗ ಸರ್ ಈ ಒಂದು ಪರಿಸ್ಥಿತಿ ಏನಿದೆ ಯುದ್ಧದ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ, ಇದರ ಸರ್ಕಾರವನ್ನು ದೂಷಿಸಬೇಕಾ ಅಥವಾ ನಾವು ಅದ್ರ ಜೊತೆ ನಿಲ್ಲಬೇಕಾ? ಯಾವ ತಾವೊಬ್ಬರು ಸರ್ವಿಸ್ ಕೊಡೋರು? ಯಾವುದೇ ಸರ್ಕಾರ ಬಂದ್ರೂ ಇಂಥ ಟೈಮಲ್ಲಿ ಜನಗಳು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಮೋದಿನೂ ಅದು ಎಷ್ಟು ಎಫೆಕ್ಟ್ ಆಗಬೇಕು ಅಷ್ಟು ಎಫೆಕ್ಟ್ ಆಗ್ತಾವ್ರೆ. ಅವ್ರಿಗೆ ಜನಗಳಿಗೂ ಏನೋ ತೊಂದರೆ ಆಗದಂಗೆ ಅವರು ನೋಡ್ಕೊತಾ ಇದ್ದಾರೆ. ಯುದ್ಧದಿಂದ ಆಗುತ್ತೆ ಸರ್. ಅದು ಅವರು ಎಲ್ಲ ಕಡೆನೂ ಫೈಟ್ ಮಾಡ್ತಾ ಇದ್ದಾರೆ, ಎಲ್ಲನೂ ಮಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಗೊತ್ತಿದೆ ಅಷ್ಟೇ ಸರ್. ಅದೇ ಸ್ವಲ್ಪ ಜನ ಸಪೋರ್ಟ್ ಕೊಡಬೇಕು ಸರ್, ಆ ತಾಳ್ಮೆಯಿಂದ ಇರಬೇಕು ಸರ್. ಇವಾಗ ನರೇಂದ್ರ ಮೋದಿ ಅವ್ರ ಜಾಗದಲ್ಲಿ ಬೇರೆ ಯಾರಾದಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ಏನಾಗ್ಬೋದು? ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಿಜ ಅದೇ ಪ್ರಾಮಿಸ್ ಅದೇ. ನಾವು ಪಕ್ಷದ ಬಗ್ಗೆ ಅಲ್ಲ, ನಾವು ಬಂದು ಸೇಫ್ ಆಗಿರೋದಕ್ಕಿಂತ ಸಿಲಿಂಡ್ರ್ ಬಗ್ಗೆ ಅಂತ ನಾವು ಮಾತಾಡ್ತಿಲ್ಲ. ಸೇಫ್ ಆಗಿದ್ದೀವಿ ಅಂದರೆ ಅವ್ರಿಗೋಸ್ಕರನೇ ಇದ್ದೀವಿ. ಬಟ್ ಅವರಿದ್ದರೆ ಬೇರೆ ಯಾರು ಬಂದರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಅವರಿದ್ದರೆ ನಾವು ಧೈರ್ಯದಿಂದ ಇರ್ತೀವಿ ಸರ್. ಇವಾಗ ಇರೋದಕ್ಕೇನೆ ನಾವು ಧೈರ್ಯದಿಂದ ಇದ್ದೀವಿ ಸರ್. 100% ಸರ್, 100%. ಸಿಲಿಂಡ್ರ್ ಬಗ್ಗೆ ಅದೆಲ್ಲ ಎಲ್ಲದಕ್ಕೂ ಅವ್ರು ಇರಬೇಕು ಸರ್. ಬೆಲೆ ಏರಿಕೆದಿಂದ ಪೆಟ್ರೋಲ್ ಡೀಸೆಲ್ಲು ನಾವು ಸೇಫ್ಟಾಗಿ ಇರೋದಕ್ಕಿಂತ ಅವ್ರು ಇರಬೇಕು ಸರ್. ಅವರೆಲ್ಲ ಮಾಡ್ತಾರೆ, ಸ್ವಲ್ಪ ನಾವು ವೆಯ್ಟ್ ಮಾಡಬೇಕು ಸರ್ ಅಷ್ಟೇ. ಇವಾಗ ಈ ರಾಜ್ಯ ಸರ್ಕಾರದ ಒಂದು ಆಡಳಿತ ತಾವೇನು ಹೇಳ್ತೀವಿ ಸರ್? ಅದೆಲ್ಲ ನಾವೇನು ಅದ್ರ ಬಗ್ಗೆ ನಮಗೆ ಸರ್ಕಾರದ ಬಗ್ಗೆ ಅಷ್ಟೊಂದು ಇಲ್ಲ. ಸಿಲಿಂಡ್ರದ ಬಗ್ಗೆ ಮೋದಿ ಅಂತೂ ಎಫೆಕ್ಟ್ ಆಗ್ತಾ ಇದ್ದಾರೆ. ಎಷ್ಟು ಎಫೆಕ್ಟ್ ಆಗಬೇಕೋ ಅಷ್ಟು ಅದಕ್ಕಿಂತ ಮೇಲೇ ಆಗ್ತಾಯಿದ್ದಾರೆ, ಜಾಸ್ತಿನೇ ಆಗ್ತಾಯಿದ್ದಾರೆ. ಬರಬೇಕು, ಸ್ವಲ್ಪ ವೆಯ್ಟ್ ಮಾಡಬೇಕು ಸರ್. ಸಿಫ್ಪಿಂದ ಬರಬೇಕಂದ್ರೆ 1 ವೀಕ್ ಆಗುತ್ತೆ. ಅದು ಇಂಡಿಯಾಗೆ ಬರಬೇಕಂದ್ರೆ ಇಲ್ಲಿ 2 ಡೇಸ್ ಆಗುತ್ತೆ. 2 ಡೇಸ್ ಬಂದು ಅಲ್ಲಿಂದ ಲೋಡ್ ಬಂದ ತಕ್ಷಣ ನಾವು ಆಲ್ಮೋಸ್ಟ್ ಸಿಲಿಂಡ್ರ್ ಬಂದರೆ ಆಲ್ಮೋಸ್ಟ್ ಎಷ್ಟು ಕ್ಲಿಯರ್ ಮಾಡಬೇಕು ಅಷ್ಟು ಮಾಡ್ತೀವಿ ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.